ಫ್ರೆಂಡ್ಸ್, ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳ್ತೀನಿ. ದಯವಿಟ್ಟು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲರೂ ಯಾವುದಾದ್ರೂ ಒಂದು ಕೆಲಸ ಅಂತ ಮಾಡ್ತಾನೆ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಆಟೋ ಓಡಿಸ್ತಾ ಇದ್ದೀನಿ ಅನ್ಕೊಳ್ಳಿ. ಆಟೋ ಓಡಿಸ್ತಾ ಓಡಿಸ್ತಾ ಟ್ರೇಡಿಂಗು ಮಾಡ್ತಾ ಇದ್ದೀನಿ. ಇವತ್ತು ಟ್ರೇಡ್ ತಗೊಂಡೆ. ಟ್ರೇಡ್ ತಗೊಂಡಿದ ತಕ್ಷಣ ನನಗೆ ₹2,000 ಪ್ರಾಫಿಟ್ ಆಯಿತು. ಪ್ರಾಫಿಟ್ ಆಗಿದ ತಕ್ಷಣನೇ ನನ್ನ ಮೈಂಡ್ ಸೆಟ್ಟು ಯಾವ ರೀತಿ ಇರಬೇಕು ಅಂತಂದರೆ, ಅದನ್ನು ಸೆಕೆಂಡ್ ಇಲ್ಲ ಥರ್ಡ್ ಸೋರ್ಸ್ ಆಫ್ ಇನ್ಕಮ್ ರೀತಿ ಟ್ರೀಟ್ ಮಾಡಬೇಕು. 2,000 ಪ್ರಾಫಿಟ್ ಆಗಿದ ತಕ್ಷಣನೇ ನಾನು ಆಟೋ ಓಡಿಸೋದನ್ನ ನಿಲ್ಲಿಸ್ಬಿಟ್ಟು ₹500 ಅದರಲ್ಲಿ ಎಂಜಾಯ್ ಮಾಡ್ಕೊಂಬಿಡೋಣ. ₹1,500 ಪ್ರಾಫಿಟ್ ಆಯಿತು ಅಂತ ಇವತ್ತು ಏನು ಕೆಲಸ ಮಾಡ್ದಂಗೆ ಸುಮ್ಮನಿರಬಾರ್ದು. ಮತ್ತೆ 1,000 ಲಾಸ್ ಮಾಡಿಕೊಂಡು ಇಲ್ಲ ಓವರ್ ಟ್ರೇಡಿಂಗ್ ಲಾಸ್ ಮಾಡಿಕೊಂಡು ಆಟೋ ಓಡ್ಸೋಕ್ಕೆ ಮನಸ್ಸೇ ಇರಬಾರ್ದು. ಎಲ್ಲರ ಮೇಲೂ ಜಗಳ ಆಡ್ತಿರೋದು, ಈ ಥರ ಮನಸ್ಥಿತಿ ಬರಲೇಬಾರ್ದು. ನಿಮ್ಗೆ ಈ ಥರ ಆಗ್ತಿದೆ ಅಂದರೆ ಮುಂದೆ ಹೋಗಿ ನೀವು ಟ್ರೇಡಿಂಗಲ್ಲಿ ಇಲ್ಲ ನಿಮ್ಮ ಏನು ಜಾಬ್ ಮಾಡ್ತಿದ್ದೀರಾ ಅದರಲ್ಲಿ ಹೆಂಗೆ ಸಿಗಾಕೊಂತೀರಾ ಅಂದರೆ ನಿಮಗೆ ಇವಾಗ ಗೊತ್ತಾಗಲ್ಲ. ಮುಂದೆ ಹೋದರೆ ಇದರಿಂದ ತುಂಬ ಅನುಭವಿಸ್ಬೇಕಾಗುತ್ತೆ. ಸೊ ಹೇಳಕ್ಕೆ ಹೋಗ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ನಾವು ಏನು ಪ್ರೈಮರಿ ಮೊದಲು ಕೆಲಸ ಮಾಡ್ತಿದ್ದೀವಿ ಅದಕ್ಕೆ 100% ವರ್ಕ್ ನಾವು ಕೊಳ್ಳೇಬೇಕು. ಯಾಕೆಂದರೆ ಟ್ರೇಡಿಂಗು ಫ್ಯೂಚರಲ್ಲಿ ನಾವು ಮುಂದೆ ಬರಬೇಕು ಅಂತಂದರೆ ನಮಗೆ ಈ ಪ್ರೈಮರಿ ಇನ್ಕಮಿಂದ ಮಾತ್ರ ಸಾಧ್ಯ. ಟ್ರೇಡಿಂಗ್ನ ಆದಷ್ಟು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಟ್ರೀಟ್ ಮಾಡಿ. ಅದು ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಎಮೋಷನ್ ಡ್ಯಾಮೇಜ್ ಆಗಲೇಬಾರ್ದು. ನಮ್ಮ ಏನು ಪ್ರೈಮರಿ ವರ್ಕ್ ಮಾಡ್ತಾ ಇರ್ತೀವಿ ಅದಕ್ಕೆ. ಸೊ ಆದ್ದರಿಂದ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾವು ಏನು ಕೆಲಸ ಮಾಡ್ತಿದ್ವಿ ಅದಕ್ಕೆ ಜಾಸ್ತಿ ಎಫರ್ಟ್ ಕೊಡಿ. ಟೈಮ್ ಸಿಕ್ಕಾಗೆಲ್ಲ ಟ್ರೇಡಿಂಗ್ ಬಗ್ಗೆ ವೀಡಿಯೋಸ್ ನೋಡಿ ಕಲೀರಿ. ನಾನು ಹೇಳ್ತಿರೋದು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಏನಾದರೂ ನಾನು ಇದು ಹೇಳಿದ್ದು ಸ್ವಲ್ಪನಾದರೂ ನಿಮಗೆ ಅರ್ಥ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಯಾಕೆಂದರೆ ನೀವು ಲೈಕ್ ಮಾಡಲಿಲ್ಲ ಅಂದರೆ ನಾನು ಹೇಳಿದ್ದೆಲ್ಲ ಏನೋ ರಾಂಗಾಗಿ ಹೇಳಿದ್ದೀನೇನೋ ಅಂತ ಅನಿಸುತ್ತೆ.